ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಕಾನ್ಫಿಡೆಂಟ್ ಗ್ರೂಪ್ನ ಮುಖ್ಯಸ್ಥ ಸಿಜೆ ರಾಯ್ ಆತ್ಮಹತ್ಯೆ ಕೇಸ್ಗೆ ಸಂಬಂಧಪಟ್ಟಂತೆ ಎಸ್ಐಟಿ ಅಧಿಕಾರಿಗಳ ತನಿಖೆ ಚುರುಕುಗೊಂಡಿದೆ. ಎಲ್ಲ ಆಯಾಮಗಳಲ್ಲೂ ಕೂಡ ತನಿಖೆಯನ್ನ ಚುರುಕುಗೊಳಿಸಿ ಮಾಹಿತಿನ ಕಲೆ ಹಾಕುವುದಕ್ಕೆ ಮುಂದಾಗ್ತಿದ್ದಾರೆ. ಎಸ್ಐಟಿ ಎನ್ಕ್ವೈರಿ ಮಧ್ಯೆ ಕೇರಳ ಪೊಲೀಸರು ಕೂಡ ರಹಸ್ಯವಾಗಿ ತಮ್ಮ ತನಿಖೆಯನ್ನ ಶುರು ಮಾಡಿದ್ದಾರೆ ಅನ್ನೋದು ವೆರಿ ಇಂಟ್ರೆಸ್ಟಿಂಗ್. ರಾಯ್ ಆತ್ಮಹತ್ಯೆ ಕೇಸ್ ಬಗ್ಗೆ ಕೇರಳಕ್ಕೆ ಯಾಕೆ ಆಸಕ್ತಿ ಅನ್ನೋದು ಪ್ರಶ್ನೆ. ಸಿಜೆ ರಾಯ್ ಸೂಸೈಡ್ ಬಗ್ಗೆ ಮಾಹಿತಿಯನ್ನ ಕೇರಳಕ್ಕೆ ಹಾಕಿ ಕಲೆ ಹಾಕ್ತಾ ಇದೆಯಂತೆ. ಕೇರಳ ಸಿಎಂ ಸೂಚನೆಯ ಮೇರೆಗೆ ರಾಜ್ಯದಿಂದ ಕೇರಳ ಪೊಲೀಸರು ಬಂದಿದ್ದಾರೆ. ಎಸ್ಐಟಿಯಿಂದಲೂ ಮಾಹಿತಿ ಕಲೆ ಹಾಕುವುದಕ್ಕೆ ಕೇರಳ ಪೊಲೀಸರು ಸತತ ಪ್ರಯತ್ನದಲ್ಲಿದ್ದಾರಂತೆ. ಕಮಿಷನರ್ ಸೀಮಂತ್ ಕುಮಾರ್ ಸಿಂಗ್ ಭೇಟಿ ಮಾಡೋದಕ್ಕೆ ಎಸ್ಪಿಗಳು ಬಂದಿದ್ರಂತೆ. ಎಸ್ಐಟಿ ತನಿಖೆ ಬಗ್ಗೆ ಮಾಹಿತಿಯನ್ನ ಸೀಮಂತ್ ಕುಮಾರ್ ಸಿಂಗ್ ನೀಡಲಿದ್ದಾರೆ ಅನ್ನೋದರ ಡೀಟೇಲ್ಸ್ ಸಿಗ್ತಾ ಇದೆ. ಕೇರಳದಲ್ಲೂ ಹೆಚ್ಚು ಹಣ ಹೂಡಿಕೆ ಮಾಡಿದ್ದಾರೆ ಸಿಜೆ ರಾಯ್. ಹೀಗಾಗಿ ಆತ್ಮಹತ್ಯೆಗೆ ಕಾರಣ ತಿಳಿಯೋದಕ್ಕೆ ಮಾಹಿತಿ ಸಂಗ್ರಹ ಮಾಡೋದಕ್ಕೆ ಅಲ್ಲಿಂದಲೂ ಕೂಡ ಪೊಲೀಸರು ಆಗಮಿಸಿದ್ದಾರೆ. ಉನ್ನತ ತನಿಖೆಗೆ ಕೇರಳ ಸಿಎಂ ಪಿಣರಾಯಿ ವಿಜಯನ್ ಮನವಿ ಮಾಡಿಕೊಂಡಿದ್ದಾರಂತೆ. ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್ಗೆ ಪತ್ರವನ್ನ ಕೂಡ ಕೇರಳ ಸಿಎಂ ಬರೆದಿದ್ದಾರೆ. ಈ ಪತ್ರದ ಬೆನ್ನಲ್ಲೇ ರಾಯ್ ಸೂಸೈಡ್ ಬಗ್ಗೆ ಮಾಹಿತಿ ಕಲೆ ಹಾಕುವುದಕ್ಕೆ ಕೇರಳ ಸರ್ಕಾರ ಮುಂದಾಗಿದ್ದು, ಅಲ್ಲಿಂದ ಒಂದು ಸ್ಪೆಷಲ್ ಟೀಮ್ ಅನ್ನ ರಾಜ್ಯಕ್ಕೆ ಕಳಿಸಿಕೊಟ್ಟಿದ್ದಾರೆ ಅನ್ನೋದರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಅಲ್ಲಿಗೆ ಸಿಜೆ ರಾಯ್ ಅವರ ಆತ್ಮಹತ್ಯೆಗೆ ನಿಜವಾದ ಕಾರಣ ಏನು ಅನ್ನೋದನ್ನ ಪತ್ತೆ ಹಚ್ಚೋದಕ್ಕೆ ಜಸ್ಟ್ ಎಸ್ಐಟಿ ಅಧಿಕಾರಿಗಳು ಮಾತ್ರ ಅಲ್ಲ, ಬದಲಾಗಿ ಕೇರಳದ ಪೊಲೀಸರು ಕೂಡ ಈಗ ಅಲರ್ಟ್ ಆಗಿದ್ದಾರೆ ಅನ್ನೋದು ಗಮನಿಸಬೇಕಾಗಿರುವಂತಹ ವಿಚಾರ. ಒಂದು ವಿಚಾರ ಗಮನಿಸಬೇಕು ಅಂದ್ರೆ ಕೇರಳದಲ್ಲೂ ಕೂಡ ಅನೇಕ ಬಾರಿ ಈ ಹಣ ಹೂಡಿಕೆಯ ವಿಚಾರಗಳು ಸಿಗ್ತಾ ಇದೆಯಲ್ಲ, ಅಲ್ಲೂ ಕೂಡ ಸಾಕಷ್ಟು ಅಪಾರ್ಟ್ಮೆಂಟ್ಗಳನ್ನ ಕಟ್ಟಿ ಫ್ಲಾಟ್ಗಳನ್ನ ಮಾರಾಟಕ್ಕೆ ಇಟ್ಟಿದ್ರು ಅಂತ. ಕೇರಳದಲ್ಲಿ ಏನಾಗಿದೆ ಅಂದ್ರೆ 150ಕ್ಕೂ ಹೆಚ್ಚು ಫ್ಲಾಟ್ಗಳನ್ನ ಇವ್ರು ಕಟ್ಟಿದ್ರು. ಮಾರ್ಕೆಟ್ ವ್ಯಾಲ್ಯೂಗಿಂತಲೂ ಕೂಡ ಅದನ್ನ ಕಡಿಮೆ ಹಣಕ್ಕೆ ಮಾರಾಟ ಮಾಡಿದ್ರು ಅಂತ. ಸೊ ಅದು ಕೂಡ ಐಟಿ ರೈಡ್ಗೆ ಕಾರಣ ಆಗಿರಬಹುದು ಅನ್ನುವಂತಹ ವಿಚಾರಗಳು ಆರಂಭಿಕ ಹಂತದಲ್ಲಿ ಕೇಳೋದಕ್ಕೆ ಸಿಕ್ತು. ಹಾಗಾಗಿ ಈ ಎಲ್ಲ ಆಯಾಮದಲ್ಲೂ ಕೂಡ ಕೇರಳ ಪೊಲೀಸರು ಕೂಡ ತನಿಖೆ ಮಾಡ್ತಿದ್ದಾರೆ ಅಂತ. ಹಾಗಾಗಿ ಇಲ್ಲಿಯ ಪೊಲೀಸರನ್ನ ಎಸ್ಐಟಿ ಅಧಿಕಾರಿಗಳನ್ನ ಕಾಂಟ್ಯಾಕ್ಟ್ ಮಾಡಿ ಇದ್ರ ಬಗ್ಗೆ ಮಾಹಿತಿ ಕಲೆ ಹಾಕೋದಕ್ಕೆ ಮುಂದಾಗ್ತಿದ್ದಾರಂತೆ.